ಸ್ನೇಹಿತರೆ, ಈಗ ಹುಲಿಗಮ್ಮ ದೇವಸ್ಥಾನ ನೋಡಕ್ಕೆ ಬಂದ್ರಪ್ಪ ಅಂದ್ರೆ ನಾವು ರೂಮ್ ಎಲ್ಲಿದ್ವಿ ಅಂತಂದ್ರೆ ಹೇಳಿ ಸರ್. ಏನು ಕೋಳಿ ಸರ್ ನಮ್ಮೊಂದು ಚಾ ಕೊಡಿ ಸರ್. ತೊಳಿ ಸರ್. ಸೋಮೇಶ್ವರ, ಇಲ್ಲಿ ಪಾರ್ವತಿ ದೇವಸ್ಥಾನ. ಏನಪ್ಪ ಅಂತಂದರೆ ಯುಗಾದಿ ಪಾಡ್ಯ ದಿವಸ ಶ್ರೀ ಸೋಮೇಶ್ವರ ಲಿಂಗದ ಮೇಲೆ ಬೆಳಗ್ಗೆ ಸೂರ್ಯೋದಯಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಅಭಿಯಾನದ ಒಂದು ಅವೇರ್ನೆಸ್ಸನ್ನು ಮಾಡ್ಕೋತಾ ಹೋಗ್ತಾ ಇದೀವಿ ಸ್ನೇಹಿತರೆ. ಭಾಳಷ್ಟು ಆಗಿದ್ದಾವೆ. ಈ ನಮ್ಮ ಮುದ್ದೆಬಾಳ ಸ್ನೇಹಿತರ ಕಡೆಯಿಂದ ಇದೊಂದು ಒಳ್ಳೆಯ ಸಂದೇಶ. ಇದರಿಂದ ಇನ್ನೂ ಕೆಲವೊಂದು ಉರುಳಕೆಂಡು ಸಾಯ್ತಾರೆ, ಎಣ್ಣೆ ಕುಡಿತಾರೆ. ಇಂಥವೆಲ್ಲ ಆಗ್ಬಾರ್ದು ಅಂತೇಳಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಈಗ ಮತ್ತೆ ಪ್ರಯಾಣ ಶುರು ಮಾಡಿದ್ವಿ. ಯಾಕಂತಂದ್ರೆ ನಾವು ಸ್ವಲ್ಪ ಜಲ್ದಿ ತಲುಪಬೇಕಾದಂಥ ಸ್ಥಳಕ್ಕೆ ಅಂತೂ ಇಂತೂ ನಾವು ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು. ಈಗ ಹೊಸಪೇಟೆ ಹುಲಿಗಮ್ಮ ದೇವಸ್ಥಾನ ಹತ್ರ ಇಲ್ಲಿ ಹೋಗ್ಬಿಟ್ಟಿದ್ವಿ ಅಂತ ಹೇಳಿದೆ ನಿನ್ನೆ. ಮತ್ತು 2ನೇ ದಿನ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಈಗ ನೆಕ್ಸ್ಟ್ ನಾವು ತುಮಕೂರು ಕಡೆ ಸಾಗ್ಬೇಕಂತ ಮಾಡಿದ್ವಿ. ನೋಡೋಣಂತ ಈಗ ಜಲ್ದಿ ರೆಡಿ ಆಗಿಲ್ಲ. ಬಟ್ ಸ್ವಲ್ಪ ಟೈಮ್ ನಾವು ಜಾಸ್ತಿ ತೊಗೊಂಡಿವಿ. ಯಾಕಪ್ಪ ಅಂತಂದ್ರೆ ನೀನೇ ಬರೋದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅದ್ರ ಸಂಬಂಧ ನಾವು ಲೇಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೋಗೋಣಂತ ಬರೀ ಹಂಗೆ ಜರ್ನಿ ನಿಮ್ಗೆ ತೋರಿಸ್ಕೊತಾ ಬರ್ತಂತ. ನೀವು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅಂದ್ರೆ ಇನ್ನೂ ಜಾಸ್ತಿ ವಿಡಿಯೋ ಬರ್ತಾವೆ. ಮತ್ತು ಕನ್ಯಾಕುಮಾರಿ ತನಕ ಹೋಗ್ತಾನೆ ವಿಡಿಯೋಗಳನ್ನು ಮಾಡ್ಕೊತಾನೆ ಹೋಗ್ತೀನಲ್ಲ, ನಿಮಗೆಲ್ಲ ಮಸ್ತ್ ಏನೇನು ಪ್ಲೇಸ್ ತೋರಿಸ್ತೀನಿ, ಏನು ಎಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ಇವಾಗ ನಾವು ರೂಮ್ ಬಿಟ್ಟು ನಮ್ಮ ರೂಮ್ ಐತೆ. ಈಗ ನಾವು ಹುಲಿಗಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾಡತ್ತೀವಿ. ಅದಕ್ಕೆ ಈಗ ದೇವಸ್ಥಾನ ಕಡೆ ಹೊಂಟಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಬನ್ನಿ, ಹೋಗೋಣಂತ ನೋಡೋಣಂತ. ದೇವಸ್ಥಾನ ಹೆಂಗೆ ಹೋಗ್ತೀವಿ ನಿಮಗೆಲ್ಲ ಗೊತ್ತಾಗ್ತದೆ ಸ್ನೇಹಿತರೆ. ಈಗ ಹುಲಿಗಮ್ಮ ದೇವಸ್ಥಾನ ನೋಡಕ್ಕೆ ಬಂದ್ರಪ್ಪ ಅಂದ್ರೆ ನಾವು ರೂಮ್ ಎಲ್ಲಿದ್ವಿ ಅಂತಂದ್ರೆ ಇಲ್ಲಿ ಸೇವಾ ರಸೀದಿ ಕೌಂಟ್ರ್ ಅಂತ ಐತಲ್ಲ, ಅದ್ರ ಬಾಜುನ ಒಂದು ಚಿಕ್ಕ ರೋಡ್ ಐತೆ ಸ್ನೇಹಿತರೆ. ಇಲ್ಲಿ ಚಿಕ್ಕ ರೋಡ್ ಬಗ್ಗೆ ಒಳಗೆ ಹೋದ್ವಪ್ಪ ಅಂತಂದ್ರೆ ನಮ್ಮ ರೂಮ್ ಐತೆ ಸ್ನೇಹಿತರೆ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ಇಷ್ಟೆಲ್ಲ ಜನ ತುಂಬಿದ್ದಾರೆ. ಬೆಳಗ್ಗೆನೇ ಈಗ ಜಾಸ್ತಿ ಆಗ್ತಾ ಇದ್ದಾರೆ. ಬರ್ಬತ್ತಾ ಹೆಂಗೆ ಬೆಳಕು ಹರಿತಾ ಹೋಗುತ್ತೆ ಹಂಗೆ ಜೊತೆ. ಇವಾಗ ಇಲ್ಲಿ ಎಲ್ಲರ ಚಾಗಿ ಕುಡಿಬೇಕಂತ ಹೊಂಟಿದ್ದೀವಿ. ನೋಡೋಣ ಅಂತ. ಇಲ್ಲಿ ಚಾಗಿ ಎಲ್ಲರ ಸಿಗುತ್ತಾ ಏನೋ ಅಂತ. ಸಿಗುತ್ತೆ ಆಲ್ಮೋಸ್ಟ್. ನೋಡೋಣ ಸ್ನೇಹಿತರೆ. ಇಲ್ಲಿ ಚಹಾ ಅಂಗಡಿಗೆ ಬಂದಿದ್ದೀವಿ. ಈಗ ಚಹಾನ ಕುಡಿತೀವಿ. ನೀವು ನೋಡ್ಬೋದು ಇಲ್ಲಿ ಇವರೆಲ್ಲ ರಾತ್ರಿ ಇಲ್ಲೇ ವಸತಿ ಆದ್ರೆ ಸ್ನೇಹಿತರೆ. ಇಲ್ಲಿ ತುಂಬ ಜನ ಸುತ್ತಮುತ್ತ ನಾವೆಲ್ಲ ನೋಡಿದ ಹಾಗೆ ರಾತ್ರಿ ಭಾಳ ಜನ ಇಲ್ಲಿ ವಸತಿ ಇರ್ತಾರೆ ಸ್ನೇಹಿತರೆ. ಇದೆಲ್ಲ ಜಾಗ ತುಂಬಿತ್ತು. ಬಟ್ ಇವಾಗ ಖಾಲಿಯಾಗಿದೆ. ಯಾಕಂತಂದ್ರೆ ಎಲ್ಲ ಎದ್ದು ಕೇಸಿ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿರ್ತಾರೆ ಸ್ನೇಹಿತರೆ. ಇನ್ನೂ ನೋಡ್ಬೋದು ಸ್ನೇಹಿತರೆ, ಇಷ್ಟು ಜನ ಇಲ್ಲಿ ಅದಾರ. ಈಗ ಅಣ್ಣರು ಒಮ್ಮೆ ಇದು ಮೈಕ್ ಏನಂತ ಟೆಸ್ಟ್ ಮಾಡ್ತೀನಿ ಅನ್ನೋ ಥರ ಮಾತಾಡ್ರಿ. ಎಲ್ಲಿ ಇಟ್ಕೊಬೇಕು? ಹಂಗೆ ಬೈರಿ ಮೈಕ್ ಮಾತಾಡ್ತೀವಲ್ಲ. ಹಲೋ, ಹಾಂ ಹೇಳಿ ಸರ್. ಏನು ಕೋಳಿ ಸರ್ ನಮ್ಮೊಂದು ಚಹಾ ಕೊಡಿ ಸರ್. ತೊಳಿ ಸರ್. ಸರ್ ಅಣ್ಣರು ಈಗ ಚಹಾ ಕೊಟ್ಟಿದ್ದಾರೆ. ಈಗ ಸರ್ ಕುಡಿಯಾತಾನೆ. ಈಗ ನೆಕ್ಸ್ಟ್ ನಾವು ಕುಡಿತೀವಿ. ನಿಮ್ಮ ಚಹಾ ಅಂಗಡಿ ಹೆಸರು ಏನು ರೀ? ನಂದಿನಿ ಮಿಲ್ಕ್ ಪಾರ್ಲರ್. ಸ್ನೇಹಿತರೆ, ಅಣ್ಣರ ಮೊಬೈಲ್ದಾಗ ಈಗ ಸಬ್ಸ್ಕ್ರೈಬ್ ಮಾಡಿ ಕೊಡತ್ತೀನಿ, ನೋಡ್ತಿರ್ಬೋದು. ಯಾಕಂತಂದ್ರೆ ಈಗ ನೆಕ್ಸ್ಟ್ ಅವರು ವಿಡಿಯೋ ಮಾಡಿರ್ತಾರಲ್ಲ, ಅವ್ರದ್ದು ವಿಡಿಯೋ ಬರ್ತದೆ. ಇಲ್ಲಿ ನೋಡ್ಬೋದು ನನ್ನ ಚಾನಲ್ ಬಂತು. ಈಗ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀನಿ. ಹ್ಞೂ ರೀ, ಅಲ್ಲಿ ಐತೆ ನೋಡಿ. ಮೊನ್ನೆ ಇಲ್ಲಿ ಇದು ಮಾಡ್ಕೊಂಡ್ಬಂದಿದ್ದಾರೆ. ಇದು ಶರಣ ಬಸವ ದೇವಸ್ಥಾನದ ಕಡೆ ಹೊಂಟಿದ್ದೀವಿ. ನೀವೆಲ್ಲ ನೋಡ್ಬೋದು ಇಲ್ಲಿ ಸುತ್ತಮುತ್ತ ಯಾವ ನಮೂನಿ ಜನ ಇದ್ದಾರೆ ಅಂತ. ಈಗ ನಮ್ಮ ಮಾವರು ನಾವು ಇವಾಗ ದೇವಸ್ಥಾನ ಭೇಟಿ ಕೊಟ್ಟು ಮತ್ತು ಮುಂದೆ ಒಂದು ಏನಾದರೂ ವಿಡಿಯೋ ಮಾಡೋದಾದರೆ ಮಾಡೋಣಂತ. ನೋಡೋಣಂತ ಏನಾಗ್ತದೆ ವಿಚಾರ ಮಾಡೋಣ. ಹುಲಿಗಮ್ಮ ದೇವಿಯ ಇತಿಹಾಸ ಕೂಡ ಇದೆ, ಅದನ್ನು ನೋಡೋಣಂತ. ನಾನು ಕೂಡ ಪ್ರಿಪೇರ್ ಆಗಿ ಬಂದಿದ್ದಿಲ್ಲ. ಬಟ್ ಆದರೂ ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡೇ ಮಾಡ್ತೀನಿ. ಇವಾಗ ಸುತ್ತ ಹೊಡಿತಾ ಇದ್ದೀವಿ ದೇವಸ್ಥಾನವನ್ನು. ಕಾಣುತ್ತದೆ ಬರ್ತೀನಿ. ಸ್ನೇಹಿತರೆ, ಹಂಗೆ ಸುತ್ತಾಡ್ತಾ ಇದ್ದೀವಿ. ಹಂಗೆ ಅಡ್ಡಾಡ್ಕೊಂಡು ಹೋಗ್ತಾ ಇದ್ವಿ. ಸುಮ್ಮನೆ ಯಾವುದೋ ದೇವಸ್ಥಾನ ಇದ್ದಲ್ಲಿ ಬಿಟ್ಟು ನೋಡೋದು ಮುಂದ್ಗಡೆ
ಹಂಗೆ ಈಗ ಹೊಂಟಿದ್ದೀವಿ. ಈ ನವಗ್ರಹ ದೇವಸ್ಥಾನ ಅಂತ ಅಲ್ಲಿ ಬರೆದಿರ್ತಾರೆ, ನೋಡ್ಬೋದು. ಈ ನವಗ್ರಹ ದೇವಸ್ಥಾನವನ್ನು ಭೇಟಿ ಕೊಟ್ಟು ಮುಂದೆ ಹಂಗೆ ಹೋಗೋಣ ಅಂತ. ಸೋಮೇಶ್ವರ ದೇವಸ್ಥಾನ ಇಲ್ಲಿ ಹೊಂಟಿದ್ದೀವಿ. ಜೀರ್ಣೋದ್ಧಾರ ಮೊದಲು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು. ಮೊದಲ ಈ ರೀತಿಯಾಗಿತ್ತು, ಇವಾಗ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಆಗಿತ್ತು ಅನ್ನೋದು. ಈಗ ಮೊದಲು ನೋಡ್ಬೋದು ಮೊದಲು ಯಾವ ರೀತಿ ಇತ್ತು ಅಂತ. ಸೋಮೇಶ್ವರ ದೇವಸ್ಥಾನ ಸ್ನೇಹಿತರೆ. ಸೋಮೇಶ್ವರ ಅಂದ್ರೆ ಶಿವ ಸ್ನೇಹಿತರೆ, ಹಾಗಾಗಿ ಪಾರ್ವತಿ ದೇವಸ್ಥಾನ ಕೂಡ ಬಾಜುನೇ ಐತೆ ಸ್ನೇಹಿತರೆ, ನೋಡ್ಬೋದು. ಸ್ನೇಹಿತರೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಐತಿ. ಏನಪ್ಪ ಅಂತಂದ್ರೆ ಶಿವನ ಮಗ ಆದಂಥ ಎರಡನೇ ಮಗ ಸುಬ್ರಹ್ಮಣ್ಯ ದೇವಸ್ಥಾನ. ಶಿವನ ಇನ್ನೊಬ್ಬ ಮಗನಾದ ಸ್ನೇಹಿತರೆ ಗಣಪತಿ ದೇವಸ್ಥಾನ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಎಲ್ಲ ಒಂದೇ ಕಡೆ ಅದಾವ ಸ್ನೇಹಿತರೆ. ಇಲ್ಲಿ ಸೋಮೇಶ್ವರ, ಇಲ್ಲಿ ಪಾರ್ವತಿ ದೇವಸ್ಥಾನ, ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ಇಲ್ಲಿ ಗಣಪತಿ ದೇವಸ್ಥಾನ ಸ್ನೇಹಿತರೆ. ಅಷ್ಟರು ಒಂದೇ ಕಡೆ ಅದ. ಈ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದೀವಲ್ಲ, ಇಲ್ಲಿಯ ಒಂದು ಇತಿಹಾಸವನ್ನು, ಈ ದೇವಸ್ಥಾನದ ಇತಿಹಾಸವನ್ನು ಇಲ್ಲಿನ ಅರ್ಚಕರು ಹೇಳ್ತಾರೆ. ನಾವೆಲ್ಲ ಕೇಳೋಣಂತ ಬನ್ನಿ ಸ್ನೇಹಿತರೆ. ನನ್ನ ಹೆಸರು ರಘುನಾಥ್ ವೆಂಕನ್ ಭಟ್ ಜೋಶಿ ಅಂತೇಳಿ. ನಾವು ಸೋಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು. ನಾನು ದೇವಸ್ಥಾನ ಪೂಜೆ ಮಾಡಲಿಕ್ಕೆ ಸುಮಾರು 40 ವರ್ಷ ಆಗಿದೆ. ಈ ದೇವಸ್ಥಾನ ಮತ್ತು ನಾವು ವಂಶ ಪರಂಪರವಾಗಿ ಪೂಜೆ ಮಾಡ್ತಾ ಬರ್ತಾಯಿದ್ದೀವಿ ಸೋಮೇಶ್ವರ ದೇವಸ್ಥಾನವನ್ನು. ಈ ದೇವಸ್ಥಾನ ಸುಮಾರು 1000 ವರ್ಷದ ಹಿಂದೆ ಸ್ಥಾಪನೆ ಆಗಿತ್ತು. ಇದು ಯಾರ ಕಾಲದಲ್ಲಿ ಆಗಿತ್ತಪ್ಪ ಅಂತಂದರೆ 6ನೇ ಚಾಣಕ್ಯ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದೆ. ಮತ್ತು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಯುಗಾದಿ ಪಾಡ್ಯ ದಿವಸ ಶ್ರೀ ಸೋಮೇಶ್ವರ ಲಿಂಗದ ಮೇಲೆ ಬೆಳಗ್ಗೆ ಸೂರ್ಯೋದಯಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಶ್ರೀ ಸೋಮೇಶ್ವರ ಲಿಂಗದ ಮೇಲೆ ಬೀಳ್ತವೆ. ಇದು ಈ ದೇವಸ್ಥಾನದ ವಿಶೇಷವಾಗಿದೆ. ಮತ್ತು ಈ ದೇವಸ್ಥಾನ ಇರ್ತಕ್ಕಂಥ ಸುಮಾರು 100 ಗಜ ಅಂತರದಲ್ಲಿರ್ತಕ್ಕಂಥ ಹುಲಿಗೆಮ್ಮ ದೇವಿಯು ನಾಗಜೋಗಿ ಬಸವಜೋಗಿ ಎಂಬ ಭಕ್ತರು ಇಬ್ಬರು ಸೋದತ್ತಿ ಯಲ್ಲಮ್ಮಗೆ ಹೋಗ್ತಿದ್ರು. ಆಗ ಒಂದು ಸಲ ಪ್ರತಿ ಹುಣ್ಣಿಮೆಗೆ ಅಲ್ಲಿ ಹೋಗ್ತಿದ್ರು. ಒಂದು ಹುಣ್ಣಿಮೆಗೆ ಹೋಗ್ಬೇಕಾದ್ರೆ ಒಂದು ಹುಣ್ಣಿಮೆಯಲ್ಲಿ ಮಲಪ್ರಭಾ ನದಿ ತುಂಬಿ ಹರಿತು. ಅದಕ್ಕೋಸ್ಕರವಾಗಿ ಅವರು ಅದು ದಾಟಲಿಕ್ಕೆ ಆಗಲಿಲ್ಲ. ಅದ್ರ ಸಲುವಾಗಿ ದಂಡೆಯ ಮೇಲೆ ನಿಂತುಕೊಂಡು ಆಕಿನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡಾಗಿ ಆಕೆ, ಇಲ್ಲ ನೀವು ಇನ್ನು ಮೇಲೆ ಇಲ್ಲಿ ಬರಬೇಡ್ರಿ, ಇದು ತುಂಗಭದ್ರಾ ನದಿ ಇದೆ, ತುಂಗಭದ್ರಾ ನದಿ ದಂಡೆಗೆ ಸೋಮೇಶ್ವರ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ ಹಿಂದಗಡೆ ಒಂದು ಗುಡ್ಡ ಇದೆ, ಆ ಗುಡ್ಡದಲ್ಲಿ ಬಂದು ನಾನು ಒಡಮೂಡ್ತೀನಿ, ನೀವು ಇಲ್ಲಿ ಬರಬಾಡ್ರಿ ಅಂತಂದೇಳಿ ಆಕೆ ಸ್ವಪ್ನದಲ್ಲಿ ಹೇಳಿದಾಗ ಅವರು ಬಂದು ಇಲ್ಲಿ ದೇವಸ್ಥಾನ ಇರ್ತಕ್ಕಂಥ ನಮ್ಮ ವಂಶಸ್ಥರಾದ ಸೋಮನಾಥ ಭಟ್ರು ಅವ್ರನ್ನ ಗುರು ಶಿಷ್ಯಂದರು ಅವರು ನಾಗಜೋಗಿ ಬಸವಜೋಗಿ ಅವಾಗ ಬಂದು ವಿಚಾರ ಮಾಡಿದಾಗ ಅವರು ಹೋಗಿ ಅಲ್ಲಿ ನೋಡಿದಾಗ ಅದು ಉದ್ಭವವಾದಂಥ ಮೂರ್ತಿ ಸೂರ್ಯಮೂರ್ತಿ ಮತ್ತು ಹುಲಿಗೆಮ್ಮ ದೇವಿ ಮೂರ್ತಿ ಇತ್ತು. ಅದೇ ಪ್ರಕಾರವಾಗಿ ಅವರು ನೋಡಿ ನಮ್ಮ ದೇವಸ್ಥಾನ ನಮ್ಮ ವಂಶಸ್ಥರಾದ ಸೋಮನಾಥ ಭಟ್ರು ಪೂಜೆ ಮಾಡ್ಕೋತಾ ಆಮೇಲೆ ಅವರಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ಇಲ್ಲ, ನೀವು ದಸರಾದಲ್ಲಿ 9 ದಿವಸ ನವರಾತ್ರಿ ಆರಾಧನೆ ಮಾಡಿರಿ, ಮತ್ತು ವೈಶಾಖ ಬೌಳ ಅಷ್ಟಮಿ ದಿವಸ ರಥೋತ್ಸವ, ನವಮಿ ದಿವಸ ಬಾಳೆದಂಡಿಗೆ, ದಶಮಿ ನವಮಿ ದಿವಸ ರಥೋತ್ಸವ, ದಶಮಿ ದಿವಸ ಬಾಳೆದಂಡಿಗೆ, ಮತ್ತು ಏಕಾದಶಿ ಅಂದರೆ ಏಕಾದಶಿ ರಾತ್ರಿ, ದ್ವಾದಶಿ ಮುಂಜಾನೆ ಪಾಯಸ ಮತ್ತು ಅಗ್ನಿಯುಂಡ ಉತ್ಸವವನ್ನು ನೀವು ಮಾಡಿರಿ. ನಿಮಗೆ ಇದೆಲ್ಲ ಒಳ್ಳೆಯದಾಗ್ತದೆ, ನಿಮ್ಮ ವಂಶ ಪರಂಪರೆ ಅಭಿವೃದ್ಧಿ ಆಗ್ತದೆ ಮತ್ತು ಊರು ಅಭಿವೃದ್ಧಿ ಆಗ್ತದೆ ಅಂತಂದೇಳಿ ಈ ಪ್ರಕಾರವಾಗಿ ನಮ್ಮ ವಂಶಸ್ಥರಾದ ಸೋಮನಾಥ ಭಟ್ರು ಅವರು ಈ ಪ್ರಕಾರವಾಗಿ ಹೇಳಿದರು. ಸ್ನೇಹಿತರೆ, ನಮ್ಮ ಜೂಜು ಮುಕ್ತ ಕರ್ನಾಟಕ ಅಭಿಯಾನ ಇವಾಗ ಹೊಸಪೇಟೆಯಲ್ಲಿರುವಂಥ ಹುಲಿಗೆಮ್ಮ ದೇವಸ್ಥಾನದಲ್ಲಿದೆ ಸ್ನೇಹಿತರೆ. ಇಲ್ಲಿಂದ ನಾವು ಏನು ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಯಾತ್ರೆಯನ್ನು ಕೈಗೊಳ್ತೀವಿ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಜೂಜು ಮುಕ್ತ ಕರ್ನಾಟಕ ಅಭಿಯಾನದ ಒಂದು ಅವೇರ್ನೆಸ್ಸನ್ನು ಮಾಡ್ಕೋತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇವಾಗ ನಾವು ದೇವಸ್ಥಾನದಾಗ ಇದೀವಿ. ಇಲ್ಲಿ ಒಂದು ಅವೇರ್ನೆಸ್ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡ್ತಾಯಿದ್ವಿ. ಹಾಯ್ ಸ್ನೇಹಿತರೆ, ನಮ್ಮ ಮುದ್ದೇಬಿಹಾಳ ತಾಲೂಕಿನ ಹುಡುಗರು ಇರ್ತಕ್ಕಂಥ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈಗ IPL ಚಾಲುವಾಗಿದ್ದಾವೆ. ಹುಡುಗರು ಆಮೇಲೆ ಎಲ್ಲ ರೀತಿಯಿಂದ ಹುಡುಗರು ಹುಡುಗಿಯರು ವಯಸ್ಸಾದವರು ಕೂಡ ಈ ಒಂದು ಜೂಜಿಗೆ ಎಡಿಟ್ ಆಗಿಬಿಟ್ಟಿದ್ದಾರೆ. ಈ ಒಂದು ಸಂದೇಶದಿಂದ ನಮ್ಮ ಹುಡುಗರ ಕಡೆಯಿಂದ ಜೂಜ್ ಯಾರು ಆಡಬೇಡ್ರಿ, ಜೂಜ್ ಆಡೋದ್ರಿಂದ ಸಾಲ ಮಾಡ್ಕೊಂಡು ಎಲ್ಲೋ ಕಡೆ ಹೋಗಿ ಆಮೇಲೆ ಉರ್ಲಕೊಂಡು ಸಾಯೋದು, ಅದು ದೆನ್ನಿ ಕುಡಿದು ಅಂಥ ಕೇಸ್ಗಳೆಲ್ಲ ಭಾಳಷ್ಟು ಆಗಿದ್ದಾವೆ. ಈ ನಮ್ಮ ಮುದ್ದೇಬಿಹಾಳ ಸ್ನೇಹಿತರ ಕಡೆಯಿಂದ ಇದೊಂದು ಒಳ್ಳೆಯ ಸಂದೇಶ. ಇದರಿಂದ ಎಲ್ಲರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಮಾಡ್ಕೊಂತ ಹೋಗ್ರಿ.
ಜೂಜ್ ಆಡಬೇಡ್ರಿ. ಯಾವುದೇ ರೀತಿಯಿಂದ ಹೆಂಡ್ರು ಮಕ್ಳು ಇರ್ತಾರೆ ಮನೆಯಲ್ಲಿ, ಅದರಿಂದ ಭಾಳಗಳು ಸಮಸ್ಯೆ ಆಗ್ತಾವೆ. ನೀವು ಜೂಜ್ ಆಡೋದ್ರಿಂದ ಈಗ ಸಾಲ ಮಾಡಿಬಿಡ್ತೀರಿ. ಆ ಸಾಲದವ್ರಿಗೆ ಕಿರಿಕಿರಿಗೆ ಏನು ಮಾಡ್ತೀರಿ, ಕೆಲವು ಮಂದಿ ಊರು ಬಿಟ್ಟು ಹೋಗ್ಬಿಡ್ತೀರಿ, ಇನ್ನೂ ಕೆಲವು ಮಂದಿ ಸತ್ತು ಹೋಗ್ಬಿಡ್ತಾರೆ, ಇನ್ನೂ ಕೆಲವೊಂದು ಉರುಳಾಕೆಂಡು ಸಾಯ್ತಾರೆ, ಇನ್ನೂ ಕುಡಿತಾರೆ. ಇಂಥವೆಲ್ಲ ಆಗ್ಬಾರ್ದು ಅಂತೇಳಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಮತ್ತು ಅಕ್ಷಯ್ ಅವರು ಒಳ್ಳೆಯ ಒಂದು ಸಂದೇಶ ಮಾಡ್ತಾ ಇದ್ದಾರೆ. ಇವರಿಗೆ ಎಲ್ಲರೂ ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಇದನ್ನು ಆದಷ್ಟು ಎಲ್ಲರಿಗೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರಿಗೆ ಒಂದು ಪ್ರಶಂಸನೆ ಬರಲಿ ಅಂತಂದೇಳಿ ಈ ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ಓಕೆ, ನಮಗೆಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ ಇವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸ್ನೇಹಿತರೆ, ಈಗೆಲ್ಲ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾವೆಲ್ಲ ತುಂಬ ದೇಶ ತುಂಬ ಎಲ್ಲ ನಾವೆಲ್ಲ ಏನಾದರೂ ಮಾಡಬೇಕಾಗ್ತದೆ ಸ್ನೇಹಿತರೆ. ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಈಗ ಸಪೋರ್ಟ್ ಸಿಗಂತ ಅಂದ್ಕೊಂಡಿದ್ದಿಲ್ಲ ಸ್ನೇಹಿತರೆ. ಇವು ಸರ್ಗಳು ಎಲ್ಲರೂ ಸೇರಿ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರು ಸ್ನೇಹಿತರೆ. ಈ ಎಲ್ಲರೂ ಸಪೋರ್ಟ್ ಮಾಡಿದ್ರಪ್ಪ ಅಂತಂದರೆ ಒಂದಲ್ಲ ಒಂದು ದಿನ ಜೂಜು ಮುಕ್ತ ಕರ್ನಾಟಕ ಆಗೋದು ಪಕ್ಕಾ ಸ್ನೇಹಿತರೆ. ಅದಕ್ಕೋಸ್ಕರ ನೀವೆಲ್ಲ ಸಪೋರ್ಟ್ ಮಾಡಬೇಕು, ತುಂಬ ಸಪೋರ್ಟ್ ಮಾಡಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ಈ ಕರ್ನಾಟಕಕ್ಕೆಲ್ಲ ಈ ಸುದ್ದಿ ಹರಡ್ತದೆ ಸ್ನೇಹಿತರೆ. ಇವಾಗ ನಾವು ಹೊರಗಡೆ ಬಂದಿದ್ದೀವಿ, ದೇವಸ್ಥಾನ ಹೊರಗಡೆ. ಇಲ್ಲೇನಾದರೂ ನಾಷ್ಟ ಮಾಡಿ ಇಲ್ಲಿಂದ ನಾವು ಹೋಗಬೇಕು ಅನ್ನೋದೊಂದು ಉದ್ದೇಶ ಐತಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಈಗ ನಾಷ್ಟ ಮಾಡಿ ಇಲ್ಲಿಂದ ಹೊರಡ್ತೀವಿ ಸ್ನೇಹಿತರೆ. ಇವಾಗ ಪೂರಿ ತೊಗೊಂಡಿವಿ, ಈಗ ಪೂರಿ ತಿನ್ನೋಣಂತ ಬನ್ನಿ. ಪೂರಿ ತಿಂದ್ವಲ್ಲ, ನೀವು ನೋಡಿದ್ರೆ ಅನ್ಕೋತೀನಿ. ಇವಾಗ ಇಲ್ಲಿಂದ ನಾವು ಹೊರಡ್ತಾ ಇದ್ವಿ. ಮುಂದೆ ಯಾವ್ಯಾವ ಊರಿಗೆ ಹೋಗ್ತೀವಿ, ಏನು ಹೋಗ್ತೀವಿ ಎಲ್ಲ ಅಪ್ಡೇಟು ಈ ವಿಡಿಯೋದಾಗ ಬರ್ತಿರ್ತಾವೆ, ಈ ಚಾನಲ್ದಾಗ ಬರ್ತಿರ್ತಾವೆ. ನೀವೇನು ಮಾಡಬೇಕು, ಹಾಗೆ ವಿಡಿಯೋನ ನೋಡ್ಕೊತಾ ಹಾಗೆ ಲೈಕ್ ಮಾಡಿ, ಮತ್ತು ಈ ಥರ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಮತ್ತು ನೀವು ಬೇರೆ ಬೇರೆ ವಿಡಿಯೋ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಪ್ಪ ಅಂತಂದರೆ ನಾವು ನೆಕ್ಸ್ಟ್ ಯಾವ ಇಡ್ತೀವಿ ಅವೆಲ್ಲ ಬರ್ತಾವೆ ನಿಮಗೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ಮುಂದೆ ಯಾವ್ಯಾವ್ದು ಊರು ಹೋಗ್ತೀವಿ, ಏನೇನು ಹೋಗ್ತೀವಿ, ಇನ್ನೂ ಭಾಳ ದೇವಸ್ಥಾನಗಳು ಹೋಗ್ತೀವಿ, ಎಲ್ಲ ವಿಡಿಯೋ ಬರ್ತಾವೆ ಸ್ನೇಹಿತರೆ. ತಪ್ಪದೆ ವೀಕ್ಷಿಸಿ ನಿಮ್ಮೆಲ್ಲರ ಸ್ನೇಹಿತರೆ ಶೇರ್ ಮಾಡಿ. ಸ್ನೇಹಿತರೆ, ಈ ರೂಮ್ನಿಂದ ನಾವು ಡಿಸ್ಪ್ಯಾಚ್ ಆಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ವಿ. ಈಗ ಮುಂದೆ ಹೋಗೋಣಂತ ನಡ್ರಿ. ಮುಂದೆ ಏನೇನು ಎಲ್ಲೆಲ್ಲಿ ಹೋಗಿ ಏನೇನು ಹೋಗಿ ಎಲ್ಲ ತೋರಿಸ್ತಾ ಬರ್ತೀನಿ ಅಂತ. ಇವಾಗಂತೂ ಹೋಗ್ತಾ ಇದ್ದೀವಿ. ಈ ರೂಮ್ ಬಿಟ್ಟು ಹೋಗ್ತಾ ಇದ್ದೀವಿ, ನೋಡ್ಬೋದು. ಏನಾಗಿದೆ ನಿಮ್ಗೇನಾದರೂ ಗೊತ್ತಿತ್ತಪ್ಪ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ನೇಹಿತರೆ, ಹೇಗಿದೆ ಇದು ಹೊಸಪೇಟೆ. ಯಾವ ರೀತಿ ಐತಿ ನೋಡಿ. ಸ್ನೇಹಿತರೆ, ನೋಡ್ಬೋದು ಯಾವ ರೀತಿ ಆದಂಥ ಸ್ಥಳ ಇದೆ. ನಾ ಈಗ ಯಾವತ್ತೂ ಎಂಜಾಯ್ ಮಾಡಿಲ್ಲ, ಬಟ್ ಇವತ್ತು ಎಂಜಾಯ್ ಮಾಡತ್ತೀನಿ. ಕನ್ಯಾಕುಮಾರಿ ಹೋಗಿ ಬರುತ್ತಾನ ಎಂಜಾಯ್ ಮಾಡೇ ತಿರ್ತೀನಿ. ನೋಡಿ ಯಾವ ಥರ ಮಜಾ ಇತ್ತು. ಮಾಡಬೇಕು ಜೀವನದಾಗ, ಏನೈತಿ ಜೀವನದಾಗ. ಚಿತ್ರದುರ್ಗ ಇನ್ನೂ 50 ಕಿಲೋಮೀಟ್ರ್ ಐತಿ. ಅದ್ರ ಸಂಬಂಧದಲ್ಲಿ ಏನು ಮಾಡತ್ತಪ್ಪ ಅಂತಂದ್ರೆ, ನಾವು ಸ್ವಲ್ಪ ದೂರದಿಂದ ಪ್ರಯಾಣ ಬಂದೀವಲ್ಲ, ಸ್ವಲ್ಪ ಕುಂತಿದ್ದು ಏನೇ ಆಗ್ತಿತ್ತು. ಅದ್ರ ಸಂಬಂಧ ಏನು ಮಾಡತ್ತೀವಿ ಅಂತಂದ್ರೆ, ಒಂದು ಸ್ವಲ್ಪ ನೀರು ಕುಡಿದು ಸ್ವಲ್ಪ ತಣ್ಣಗಾಗಿ ಮತ್ತು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಈಗ ಮುಂದೆ ಹೋಗ್ಬೇಕಂತ ವಿಚಾರ ಮಾಡತ್ತೀವಿ. ಹಾಗೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಬಗ್ಗೆ. ನೋಡ್ಬೋದು ಸ್ನೇಹಿತರೆ, ಹೈವೇ ನೋಡಿ ಯಾವ ರೀತಿ ಐತಿ. ಚಿತ್ರದುರ್ಗಿನ 50 ಕಿಲೋಮೀಟ್ರ್ ಐತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಇಲ್ಲಿ ರೆಸ್ಟ್ ಮಾಡತ್ತೀವಿ ಅಂತಿದ್ದೆ. ಈಗ ಅದಕ್ಕೆ ಏನು ಮಾಡತ್ತೀವಿ, ಸುಮ್ಮ ಕಾಲ ಕುಂದ್ರದು ಯಾಕಂತೇಳಿ ಏನಾದರೂ ಲೈಟಾಗಿ ಗಿಡ ಅದಾವು. ಇಲ್ಲಿ ನೋಡ್ಬೋದು, ಸ್ವೀಟ್ ಅದಾವೆ, ಕಲ್ಲಂಗಡಿ ಹಣ್ಣು ಅದಾವು. ತಿಂದು ಕೇಸಿ ಮತ್ತೊಂದು ಸ್ವಲ್ಪ 5 ನಿಮಿಷ ರೆಸ್ಟ್ ಮಾಡಿ ಮುಂದೆ ಹೋಗ್ತೀವಿ ಸ್ವಲ್ಪ. ಯಾಕಂದ್ರೆ ಬಿಸಿಲು ಭಾಳ ಐತಿ, ನೀವು ನೋಡ್ಬೋದು.
ಈ ಥರ ಬಿಸಿಲೈತಿ. ಈ ಥರ ಬಿಸಿಲಾಗಿ ಮತ್ತು ಪ್ರಯಾಣ ಶುರು ಮಾಡ್ತೀವಿ. ಯಾಕಂತಂದ್ರೆ ನಾವು ಸ್ವಲ್ಪ ಜಲ್ದಿ ತಲುಪಬೇಕಾದಂಥ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಅದ್ರ ಸಂಬಂಧ ತಮಿಳ್ನಾಡು ಕನ್ಯಾಕುಮಾರಿ ಅಂದ್ರೆ ಸಣ್ಣ ದಾರಿನೂ ಅಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ದೂರ ಆಗುತ್ತಲ್ಲ, ಹೀಗಾಗಿ ಸ್ವಲ್ಪ ಬಿಸಿಲ್ದಾಗ ಇರಲಿ ಅಂತೇಳಿ ಸ್ವಲ್ಪ ಲೈಟಾಗಿ ಮೆಲ್ಕ ಹೋಗ್ತೀವಿ. ಇವಾಗ ಇಷ್ಟೊತ್ತನ ನಾ ಹೇಳಿದ್ನಲ್ಲ, ಇಲ್ಲಿ ರೆಸ್ಟ್ ಮಾಡಿದ್ವಿ ಅಂತ ಹೇಳ್ಕೇಸಿ ಗಿಡ ಇತ್ತು ಸ್ನೇಹಿತರೆ. ಅದ್ರ ಬುಡಕ್ಕೆ ನೆಲ ಕುಂತು ಆರಾಮ ಚೂಡ ಗಿಡ ತಿಂದು ಈಗ ಏನು ಮಾಡತ್ತೀವಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ನೀವು ನೆಕ್ಸ್ಟ್ ವಿಡಿಯೋಗಳನ್ನು ಹಾಗೆ ನೋಡ್ಕೊತಾ ಬರ್ರಿ. ನಿಮಗೆಲ್ಲ ಏನೇನು ಮಾಹಿತಿ ಬೇಕು ಎಲ್ಲ ಮಾಹಿತಿ ಸಿಗ್ತದೆ. ನಿಮ್ಗೆ ಏನಾರು ಅನಿಸಿತ್ತು ಅಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ನಿಮ್ಗೆ ರಿಪ್ಲೈ ಮಾಡಿ ಹೇಳ್ತೀನಂತ. ಬನ್ನಿ ಹೋಗೋಣ ಹಂಗೆ. ಅವಾಗ ಬಂದಿದ್ದೀರ ಒಂದು 4 ವರ್ಷದಿಂದ. ಅದು ರಾತ್ರಿ ಬಂದಿದ್ದಾರೆ. ಇದೇ ಸಿದ್ಧಗಂಗಾ ಮಠ ರೀ. ಎಲ್ಲೆಲ್ಲ ಸ್ನೇಹಿತರೆ, ಅಂತೂ ಇಂತೂ ನಾವು ಸಿದ್ಧಗಂಗಾ ಮಠಕ್ಕೆ ಬಂದ್ವಿ. ಇಲ್ಲಿ ನೋಡ್ಬೋದು ಟೈಮ್ ಈಗ 6:30 ಆಗೈತೆ ಸ್ನೇಹಿತರೆ. ಅಲ್ಲಿಂದ ಬಂದಿವಲ್ಲ, ಸ್ವಲ್ಪ ಸುಸ್ತಾಗೈತಿ. ಆ ಕಡೆ ಸ್ವಲ್ಪ ನೋಡಿದೆ. ಈಗ ಒಂದು 10 ನಿಮಿಷ ಆಗ್ತದೆ, ಒಂದು ಹೆಚ್ಚು ಕಡಿಮೆ. ಬಟ್ ವಿಡಿಯೋ ಈಗ ಮಾಡಾಕತ್ತೀನಿ. ಈ ಸಿದ್ಧಗಂಗಾ ಮಠದಾಗ ಏನೇನು ಮಾಡೋದಾಗುತ್ತೆ ಏನಾಗುತ್ತೆ ನೋಡೋಣಂತ ಸ್ನೇಹಿತರೆ. ಇಲ್ಲೇ ಸಿದ್ಧಗಂಗಾ ಮಠದಾಗ ಏನು ಮಾಡಿದೀವಪ್ಪ ಅಂದರೆ ಇವತ್ತು ಹಾಲ್ಟ್ ಮಾಡಿದ್ದೀವಿ. ಇಲ್ಲಿ ಒಂದು ರೂಮ್ ತೊಗೊಂಡಿವಿ. ಎಷ್ಟಪ್ಪ ಅಂತಂದ್ರೆ ಅದಕ್ಕೆ 350 ರೂಪಾಯಿ ಐತಿ ಸ್ನೇಹಿತರೆ. ಇಲ್ಲಿ ಆರಾಮ ನೀವು ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾದ ರೂಮ್ ಐತೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತದೆ. ಮೊದಲಿಗೆ ತೋರಿಸ್ಬೇಕಂತಂದ್ರೆ 1-2 ಬೆಡ್ ಅದಾವು. ನೀವು ನೋಡ್ಬೋದು, ನಮಗೆ ಸಾಮಾನು ಅದಾವು. ಇಲ್ಲಿ 2 ಬೆಡ್ ಅದಾವು. ಮೇನ್ ಎಲ್ಲರಿಗೂ ಏನು ಇಂಪಾರ್ಟೆನ್ಸ್ ಇರ್ತಂದ್ರೆ ಟಾಯ್ಲೆಟ್ ಅಂತ ಇಂಪಾರ್ಟೆಂಟ್ ಇರ್ತದೆ. ಅದನ್ನು ತೋರಿಸ್ತೀನಿ ಬರ್ರಿ ಸ್ನೇಹಿತರೆ. ನೋಡ್ಬೋದು ಈ ರೀತಿಯಾದಂಥ ಒಂದು ರೂಮ್ ಐತಿ ಸ್ನೇಹಿತರೆ. ಭಾರಿ ಬೆಸ್ಟ್ ರೂಮ್ ಐತಿ ಸ್ನೇಹಿತರೆ. ನಾವು ಹೊಸಪೇಟೆಗಿದ್ದ ರೂಮು ಮತ್ತು ಇಲ್ಲಿದ್ದ ರೂಮಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ 500 ರೂಪಾಯಿ ಇತ್ತು. ಆದರೆ ಅದ್ರೊಳಗೆ ಕಾಟ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ಬಟ್ ಇಲ್ಲಿ ತುಮಕೂರು ಸಿದ್ಧಗಂಗಾ ಮಠದಾಗ ಏನೈತಪ್ಪ ಅಂತಂದ್ರೆ 2 ಕಾಟಗಳು ವ್ಯವಸ್ಥೆ ಎಲ್ಲ ನೋಡತ್ತಿರಲ್ಲ. ಈ ರೀತಿಯಾದ ಅಚ್ಚುಕಟ್ಟಾದ ಒಂದು ರೂಮ್ ಐತಿ ಸ್ನೇಹಿತರೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಆರಾಮಾಗಿ ಮುಗ್ಕೋತೀನಿ. ಯಾಕಂತಂದ್ರೆ ಹೆಚ್ಚು ಕಡಿಮೆ ಇವತ್ತು 250-300 ಕಿಲೋಮೀಟರ್ ಸನಿಯಾಗಿ ಬಂದೀವಿ. ಹೀಗಾಗಿ ಸ್ವಲ್ಪ ಬ್ಯಾಕ್ ಪೇನ್ ನೋವು ಎಲ್ಲ ಬಂದಾವೆ. ಹೀಗಾಗಿ ಆರಾಮ ರೆಸ್ಟ್ ಮಾಡ್ತೀನಿ. ನಂತರ ಮುಂಜಾನೆ ಇದ್ದು ನೋಡೋಣ ಅಂತ ಏನೇನು ಪ್ರೊಸೆಸ್ ಆಗುತ್ತೆ ಏನಿಲ್ಲ ಅದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀನಂತ. ನಿಮಗೆ ನೋಡ್ಕೊತಾ ಬರ್ರಿ. ಗುಡ್ ನೈಟ್.